ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ಅತಿ ಸುಲಭವಾಗಿ ಮಾಡಬಹುದಾದಂತಹ ಕ್ಯಾರೆಟ್ ಮಿಲ್ಕ್ ಶೇಕನ್ನು ಮಾಡಿಕೊಡಕತ್ತೀವಿ ರೀ. ನೀವು ಹೊರಗಡೆಯಿಂದ ಜ್ಯೂಸ್ ಪ್ಯಾಕೆಟ್ಗಳನ್ನ ಅಥವಾ ಬಾಟಲ್ಗಳನ್ನ ತೊಗೊಂಡು ಬಂದಿರ್ತೀರಿ. ಆದರೆ ಮನೆ ಒಳಗೆ ಒಂದು ಸಲ ಈ ರೀತಿ ಮಿಲ್ಕ್ ಶೇಕನ್ನು ನೀವು ಮಾಡಿ ಕುಡೀರಿ, ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ. ಹಂಗಾದ್ರೆ ತಪ್ಪಲಾರ್ದ ಟ್ರೈ ಮಾಡಿರಿ. ಯಾವ ರೀತಿ ಅಂತ ನೋಡಕ್ರಿ, ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಒಂದು 4-5 ಕ್ಯಾರೆಟ್ ಅದ್ರ ಸಾಕ್ರಿ, ಭಾಳ ಚಲೋ ಆಗ್ತಾವು. ಅದ್ರಾಗ ಈ ಕ್ಯಾರೆಟ್ ಹಲ್ವಾ ಮಾಡುವಂಥ ಗಜರಿ ಇರ್ತಾವೆ ನೋಡ್ರಿ, ಅವು ಅಂದರು ಭಾಳ ಮಸ್ತಾಗಿ ಈ ಒಂದು ಮಿಲ್ಕ್ ಶೇಕನ್ನು ಮಾಡ್ಕೊಳ್ಬೋದು. ಅದರಿಂದ ರೀ ಈಗ ಏನು ಮಾಡಿರಿ, ಮ್ಯಾಗಿನ ಸಿಪ್ಪೆಯನ್ನು ಈ ರೀತಿ ತೆಗೆದಿಟ್ಕೋರಿ. ಇವನ್ನ ಸ್ವಲ್ಪ ಆಕಳ ಆಡಿನ ಮರಿ ಅದು ಈ ಕಡೆ ಇರ್ತಾವೆ ನೋಡ್ರಿ, ಅವಕ್ಕೆ ಹಾಕ್ರಿ. ಇಲ್ಲ ಅಂತಂದ್ರೆ ನೀವು ಅದರಿಂದ ಚಟ್ನಿನೂ ಮಾಡ್ಬೋದು ರೀ, ನಾವು ನಿಮಗೆ ತೋರಿಸ್ತೀವಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಅದ್ರ ತುಂಬ ತೆಗೆದ ಉಳಿದಿದ್ದ ಎಲ್ಲ ಕ್ಯಾರೆಟ್ಗಳನ್ನ ನೀವು ಕಟ್ ಮಾಡಿ ತೊಗೊಳ್ಬೋದು. ಇಲ್ಲ ಅಂತಂದ್ರೆ ತುರಿದೂ ತೊಗೊಳ್ಬೋದು ರೀ. ಒಂದು ಜ್ಯೂಸರ್ದಾಗೋ ಅಥವಾ ಒಂದು ಮಿಕ್ಸರ್ ಜಾರ್ದಾಗೋ ಈ ಒಂದು ಕ್ಯಾರೆಟನ್ನು ಹಾಕಿ ನೆನೆಸಿಟ್ಟಂತಹ ಗೋಡಂಬಿ ಮತ್ತು ಬಾದಾಮನ್ನು ನಾವಿಲ್ಲಿ ಸೇರ್ಸಾಕತ್ತಿರ್ತಿದ್ರಿ. ಎರಡೂ ನಾವು ಮೊದಲು ನೆನೆಸಿಟ್ಟಿದ್ದೀವಿ. ಬಾದಾಮಿ ಏನದಾವಲ್ಲ ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೀವಿ. ಒಂದು 4-5 ಏಲಕ್ಕಿಯನ್ನು ಹಾಕಿರಿ, ಸಿಪ್ಪಿ ಸಮೇತನ ಹಾಕಿರಿ ನಡಿತೈತಿ. ಅದಾದ ನಂತರ ಸ್ವಲ್ಪ ಅದಕ್ಕೆ ಜೇನುತುಪ್ಪವನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ ರೀ. ಹನಿ ಗೊತ್ತಾತ್ರಿ, ಅಷ್ಟನ್ನು ಹಾಕಿ. ಇಲ್ಲ ಅಂತಂದ್ರೆ ನೀವು ಅದ್ರಾಗ ಸಕ್ಕರೆ ಸೇರಿಸ್ಬೋದು ಅಥವಾ ಬೆಲ್ಲ ಸೇರಿಸ್ಬೋದು ರೀ, ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡಿ. ಆಮೇಲೆ ಹಾಲನ್ನು ಹಾಕಿರಿ ತೀತ್ರಿ. ಹಾಲನ್ನು ಕಾಯಿಸಾರಿಸಿದ ಹಾಲರೆ ಹಾಕ್ಬೋದು, ಇಲ್ಲ ಹಸಿವು ಹಾಲು ಹಾಕಿರೂ ಚಲೋ ನಂಗೆ ಬರ್ತೈತಿ, ಭಾಳ ಮಸ್ತಾಗಿ ಆಗ್ತದೆ ರೀ ತೀತ್ರಿ. ಇಷ್ಟನ್ನು ನೀವು ಮಾಡಿ ಗರ್ರ ಅನ್ಸಾಕ ತೊಗೊಂಡು ಹೋಗ್ಬೇಕ್ರಿ. ಚಲೋತ್ನಂಗೆ ನೀವು ಅದನ್ನು ಏನು ಮಾಡಿರಿ, ಗೆರ್ರ ಅನ್ಸಾಕತ್ರಿ ಅಂತಂದ್ರೆ ಅದು ತಾಣ ನೋಡ್ಬೋದು, ಕಲರ್ ಚೇಂಜ್ ಆಗ್ತೈತಿ. ಭಾಳ ಮಸ್ತಾಗಿ ಈ ಒಂದು ಕ್ಯಾರೆಟ್ ಮಿಲ್ಕ್ ಶೇಕ್ ತಯಾರಾಗಿ ಬರ್ತೈತೆ ರೀ. ನಿಮಗೆ ಅದು ಸ್ವಲ್ಪ ಗಟ್ಟಿ ಅನ್ಸಾಕತ್ತಿತ್ತು ಅಂತಂದ್ರೆ ಇನ್ನಷ್ಟು ಹಾಲು ಹಾಕಿ ಮತ್ತೊಂದು ಸಲ ಗರ್ರ ಅನ್ಸ್ಕೊಂಡು ತೊಗೊಂಬಂದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಈ ಒಂದು ಕ್ಯಾರೆಟ್ ಮಿಲ್ಕ್ ಶೇಕ್ ಅತಿ ಸುಲಭವಾಗಿ ತಯಾರಾಗ್ತದೆ ರೀ. ಕಡಿಮೆ ಸಮಯದಾಗ ಮಸ್ತಾಗಿ ಮಾಡ್ಕೊಳ್ಬೋದು. ಆದ್ರೆ ಬೇಸಿಗೆಗಂತರೂ ತೀರಾ ಒಳ್ಳೆಯದು, ಕಣ್ಣಿಗಿನೂ ಒಳ್ಳೆಯದು, ಕ್ಯಾರೆಟ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದಕ್ಕೆ ತಪ್ಪಲಾರ್ದ ಈ ಒಂದು ಕ್ಯಾರೆಟ್ ಮಿಲ್ಕ್ ಶೇಕನ್ನು ನೀವು ಟ್ರೈ ಮಾಡಿರಿ. ಹಾಗೆ ನೀವು ಅಷ್ಟೇ ಅಲ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಹಿಂಗೆ ಮಾಡಿಕೊಡಂತ ಹೇಳ್ರಿ, ಇಲ್ಲ ಅವರಿಗೂ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ರಿ ತೀದ್ರಿಲ್ಲ. ಇಷ್ಟಂತರೂ ನೀವು ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅಥವಾ ನಮ್ಮ ಫೇಸ್ಬುಕ್ ಅಕೌಂಟನ್ನು ಫಾಲೋ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿರಿ. ಬೇರೆ ರೆಸಿಪಿಗಳನ್ನ ನಮ್ಮ ಚಾನಲ್ದಾಗ ಒಂದ್ಸಲಿ ಕಣ್ಣಾಶ್ ಬರ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.